ಮಗ ಬೇಡ ಬಾರೋ, ಪ್ರಕಾಶ, ನನಗೆ ತುಂಬ ಭಯ ಆಗ್ತಾ ಇದ್ದಾರೆ. ಸುಮ್ನೆ ಬಾ. ಹೋಗ್ಬಿಡೋಣ ಬಾರೋ, ಏನ್ ಟೆನ್ಷನ್ ಮಾಡ್ಕೊಬೇಡ, ನಾನಿದ್ದೀನಿ. ಹೋಗ್ಬಿಡೋಣ ಬಾರೋ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಏ ಹೊಟ್ಬಿಡ. ನನಗೆ ತುಂಬ ಭಯ ಆಗ್ತದೆ ಕಣೋ, ಪ್ಲೀಸ್ ಇಲ್ಲಿಂದ ಹೋಗ್ಬಿಡೋಣ ಬಾರೋ. ಬೇಗ ಏನೋ ಮಾಡ್ತಿದ್ಯಾ ಹಿಂದೆ? ಅಲ್ಲೇನ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಪ್ರಕಾಶ, ಬೇಗ ಬಾರೋ, ಏನೋ ಮಾಡ್ತಿದ್ಯಾ ಅಲ್ಲಿ? ಅಯ್ಯೋ, ಅಲ್ಲೇನೋ ಶಬ್ದ ಕೇಳ್ತಾ ಇದೆ. ಏನಿಲ್ಲ ಬಾರೋ. ಬೇಡ ಕಣೋ, ಏನಿಲ್ಲ ಬಾರೋ, ಯಾಕೋ ಭಯ ಪಡ್ತೀಯಾ? ನನಗೆ ತುಂಬ ಭಯ ಆಗ್ತದೆ ಕಣೋ, ಪ್ಲೀಸ್ ಇಲ್ಲಿಂದ ಹೋಗ್ಬಿಡೋಣ ಬಾರೋ. ಅಲ್ಲಿ ಶಬ್ದ ಇದೆ, ಯಾಕೋ ರಿಸ್ಟ್ ಏನಿಲ್ಲ ಬಾರೋ. ಬಾರೋ, ಇಲ್ಲಿಂದ ಹೋಗ್ಬಿಡೋಣ. ಏನಿಲ್ಲ ಬಾರೋ. ಬಾರೋ, ಕೈ ಬಿಡು. ಪ್ರಕಾಶ, ಅಯ್ಯೋ ನೋಳೆ, ಪ್ರಕಾಶ ಬಾರೋ. ಕಾಡಲ್ಲಿ ಬ್ರಹ್ಮ ರಾಕ್ಷಸ ಇದೆಯಂತೆ, ಸಾಯಿಸ್ಬಿಡ್ತಂತೆ. ನೋಡ್ತೀನಿ ನಾನು ಅದು ಯಾವ ಬ್ರಹ್ಮ ರಾಕ್ಷಸ ಬರುತ್ತೆ ಅಂತ. ನಾನು ಒಬ್ಬನೇ ಇದೆ. ಯಾರದು? 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 ಹಾಂ, ಯಾರದು ಓಡಾಡ್ತಿರೋದು? ಹಾಂ, ಹೋಗ್ರಿ ಆ ಕಡೆ ಸುರೇಂದ್ರ ನೋಡ್ರಿ ಸರ್, ಹೋಗ್ರಿ ಆ ಕಡೆ. ಹಿಂದೆ ಸರ್, ಹಿಂದೆ ಸರ್, ನೋಡ್ರಿ ನೋಡ್ರಿ ಆ ಕಡೆ ನೋಡ್ರಿ, ಹಿಂದೆ ಸರ್ ಎಲ್ಲರೂ. ರೀ ಮುನಿಯಪ್ಪ, ಸಾಹೇಬ್ರು ಬಂದ್ರು, ಬನ್ರಿ. ಫೋಕಸ್ ಮಾಡಿ, ಜಾಗ ಬಿಡಿ ಸೈಡ್ ಸರಿ, ಎಲ್ಲರೂ ಬನ್ನಿ ಬನ್ನಿ. ಜಾಗ ಬಿಡಿ ಸೈಡ್ ಸರಿ. ಸರ್ 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 ಸುಮಾರು ತಿಂಗಳುಗಳಿಂದ ಇಲ್ಲಿ ಸರಣಿ ಕೊಲೆಗಳು ನಡೀತಾನೆ ಇವೆ. ನಿನ್ನೆ ರಾತ್ರಿ ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಕೊಲೆಯಾಗಿದೆ. ಹೌ ಡು ಯು ಜಸ್ಟಿಫೈ ದಿಸ್ ಸರ್? ನೋಡಿ, ಇದು ತುಂಬ ದೊಡ್ಡ ಫಾರೆಸ್ಟು. ಯಾವ ಮೂಲೆಯಲ್ಲಿ ಏನು ಇಡ್ತಿದೆ ಅಂತ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ. ಆದರೆ ಒಂದು ಕ್ಲಿಯರ್ ಆಗಿದೆ, ಎಲ್ಲ ಕೊಲೆಗಳನ್ನು ಮಾಡ್ತಿರೋದು ಒಬ್ಬನೇ. ಅವನ ಮೋಟಿವ್ ಏನಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ವಲ್ಪ ಮಾಹಿತಿಗಳು ಈಗಾಗಲೇ ಸಿಕ್ಕಿವೆ. ಆದಷ್ಟು ಬೇಗ ಆ ಸೈಕೋ ಕಿಲ್ಲರ್ನ ಕಂಡುಹಿಡಿತೀವಿ. ದಯವಿಟ್ಟು ನೀವು ಚಾನಲ್ನವರು ಇಲ್ಲದೇ ಇರೋದನ್ನೆಲ್ಲ ತೋರಿಸಿ ಜನರನ್ನ ಪ್ಯಾನಿಕ್ ಮಾಡಬೇಡಿ. ದಯವಿಟ್ಟು ಕೋಆಪರೇಟ್ ಮಾಡಿ. ಸರ್ 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 ನೋಡಿದ್ರಲ್ಲ ವೀಕ್ಷಕರೇ, ಇದು ಪೊಲೀಸ್ ಇನ್ಸ್ಪೆಕ್ಟರ್ ಸೂರಜ್ ಅವರ ಮಾತು. ಆದಷ್ಟು ಬೇಗ ಆ ಸೈಕೋ ಕಿಲ್ಲರ್ ಅನ್ನ ಕಂಡು ಹಿಡಿತೀನಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಪ್ರಸನ್ನ ಜೊತೆ ಗೌರಿ, ಟುಡೇ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಟುಡೇ ನ್ಯೂಸ್ ಕನ್ನಡಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿ ಏನಪ್ಪಾ ಅಂದ್ರೆ, ಸುಮಾರು ತಿಂಗಳುಗಳಿಂದ ಸರಣಿ ಕೊಲೆ ಆಗ್ತಾ ಇರೋ ತುಂಬಿಣಿ ಫಾರೆಸ್ಟ್ ಅಲ್ಲಿ ಮತ್ತೊಮ್ಮೆ ಅದೇ ಭಯಾನಕ ರೀತಿಯಲ್ಲಿ ಮತ್ತೊಂದು ಕೊಲೆ ಏನಾಗ್ತಾ ಇದೆ ಆ ಫಾರೆಸ್ಟ್ ಅಲ್ಲಿ. ಪೊಲೀಸರಿಗೆ ಒಂದು ಚಿಕ್ಕ ಕ್ಲೂನು ಸಿಗದೇ ಇರೋ ರೀತಿಯಲ್ಲಿ ಸರಣಿ ಕೊಲೆಗಳನ್ನ ಮಾಡ್ತಾ ಇರೋ ಆ ಕೊಲೆಗಾರನಾದ್ರೂ ಯಾರು? ಅಸಲಿಗೆ ಅಲ್ಲಿ ಕೊಲೆಗಳನ್ನ ಮಾಡ್ತಾ ಇರೋದು ಮನುಷ್ಯನೇನಾ, ಅಥವಾ ಅಲ್ಲಿಯ ಸ್ಥಳೀಯ ಜನರು ಹೇಳ್ತಾ ಇರುವ ಹಾಗೆ ಅದು ಬ್ರಹ್ಮರಾಕ್ಷಸನ? ಅಲ್ಲಿ ಬ್ರಹ್ಮರಾಕ್ಷಸ ಇರುವುದು ನಿಜ ಅಂತ ಮೊದಲ ಕೊಲೆ ನಡೆದಾಗಲೇ ನಿಜಗುಣಶೇಖರ್ ಗುರೂಜಿಯವರು ತಿಳಿಸಿದ್ರು. ಆದ್ರೆ ಆಗ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗಿತ್ತು. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಿಜಗುಣಶೇಖರ್ ಗುರೂಜಿಯವರಿಂದಲೇ ತಿಳಿದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಕರಣ್ ಈಗಾಗಲೇ ಆಶ್ರಮಕ್ಕೆ ಭೇಟಿ ನೀಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹೇಳಿ ಕರಣ್, ಏನೆಲ್ಲ ಮಾಹಿತಿ ಸಿಕ್ಕಿದೆ? ವಂದನಾ, ಈಗೇನು ತುಂಬಿನಿ ಫಾರೆಸ್ಟ್ ಅಲ್ಲಿ ನಡೆಯುತ್ತಿರುವ ಸರಣಿ ಕೊಲೆಗಳಿಗೆ ಸಂಬಂಧಿಸಿದಂತೆ ನಾವೀಗ ನಿಜಗುಣೇಶ್ವರ ಸ್ವಾಮೀಜಿ ಅವರ ಆಶ್ರಮದಲ್ಲಿದ್ದೇವೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಸ್ವಾಮೀಜಿ, ನಡೆಯುತ್ತಿರುವ ಸರಣಿ ಕೊಲೆಗಳಿಗೆ ಸಂಬಂಧಿಸಿದಂತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಸಮಸ್ತ ಟುಡೇ ನ್ಯೂಸ್ ವೀಕ್ಷಕರಿಗೆ ನನ್ನ ಪ್ರಣಾಮಗಳು. ನಮಸ್ಕಾರ. ನಮಸ್ತೆ ವಂದನಜಿ. ನಮಸ್ತೆ ಗುರೂಜಿ. ಈ ಸರಣಿ ಕೊಲೆಗಳ ಬಗ್ಗೆ ಏನ್ ಹೇಳ್ತೀರಾ ಗುರೂಜಿ? ಒಂದಾದ್ಮೇಲೊಂದು ಕೊಲೆಗಳು ನಡೀತಾನೇ ಇವೆ. ಪೊಲೀಸರೇನು ಕತ್ತೆ ಕಾಯ್ತಾ ಇದ್ದಾರಾ? ಅಮಾಯಕ ಜೀವಗಳಿಗೇನು ಬೆಲೆನೇ ಇಲ್ವಾ? ನೋಡಿ ವಂದನಜಿ, ಇದು ಮಾನವನ ಕೈಯಿಂದ ಸಾಲ್ವ್ ಮಾಡೋಕ್ಕಾಗದೇ ಇರುವಂಥ ಸಮಸ್ಯೆ. ನೋಡಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಕೊಲೆಗಳನ್ನು ಮಾಡ್ತಾ ಇರೋದು ಕಾಡಿನಲ್ಲಿರುವಂಥ ಆ ಬ್ರಹ್ಮ ರಾಕ್ಷಸನೇ. ರಾತ್ರಿ 12 ಗಂಟೆಗೆ ಹಸಿದು ಕುಳಿತಿರುವ ಆ ಬ್ರಹ್ಮ ರಾಕ್ಷಸನಿಗೆ ಯಾರಾದರೂ ಸಿಕ್ಕರೆ ಖಂಡಿತವಾಗಿ ಜೀವಂತ ಬಿಡುವುದಿಲ್ಲ. ಅದು ಒಟ್ಟು 8 ತೋಳಗಳನ್ನು 8 ದಿಕ್ಕಿಗೂ ಕಾವಲಿಟ್ಟಿದೆ. ಕಾಡಿನೊಳಗೆ ಬರುವವರಿಗೆ ಮೊದಲು ಆ ತೋಳಗಳು ಅಟ್ಯಾಕ್ ಮಾಡಿ ಅವರಿಗೆ ಭಯವನ್ನು ಸೃಷ್ಟಿ ಮಾಡುತ್ತವೆ. ಆ
ಅದಕ್ಕೆ ಭಯಪಡದೆ ಮುಂದೆ ಹೋದರೆ ಆಗ ಆ ಬ್ರಹ್ಮ ರಾಕ್ಷಸನ ದರ್ಶನವಾಗುತ್ತೆ. ಅದು ಅವರನ್ನು ಅಟ್ಯಾಕ್ ಮಾಡಿ ಅವರನ್ನು ಸಾಯಿಸಿ ತನಗೆ ಬೇಕಾದ ಅನ್ನಗಳನ್ನು ತಿಂದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ಗುರುಜಿ, ಈ ಬ್ರಹ್ಮ ರಾಕ್ಷಸ ಅಂದ್ರೆ ಯಾರು? ಅವನಿಗೆ ಯಾಕೆ ಮನುಷ್ಯರ ಮೇಲೆ ಇಷ್ಟೊಂದು ಕೋಪ? ಫಸ್ಟ್ ಆಫ್ ಆಲ್ ಅವನು ಕಾಡಲ್ಲೇ ಇರೋದು ಯಾಕೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಕ್ಕಾಗುತ್ತಾ ಗುರುಜಿ? ಖಂಡಿತವಾಗಿ ಆ ಬ್ರಹ್ಮ ರಾಕ್ಷಸನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ, ಆದರೆ ಈಗಾಗಲ್ಲ. ಇಂದು ಸಂಜೆ ಸಮಯ ನೀವೇ ಇಲ್ಲಿಗೆ ಬಂದರೆ ಆ ಬ್ರಹ್ಮ ರಾಕ್ಷಸನ ಬಗ್ಗೆ ಒಂದು ಎಪಿಸೋಡೇ ಮಾಡ್ಬೋದು. ಸರಿ ಗುರುಜಿ, ಇಂದು ಸಂಜೆ 4 ಗಂಟೆಗೆ ಖುದ್ದಾಗಿ ನಾನೇ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ಖಂಡಿತ ಬನ್ನಿ, ಭೇಟಿ ಮಾಡೋಣ. ನಮಸ್ಕಾರ, ಶುಭ ದಿನ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಿಜ ಗುಣಶೇಖರ್ ಗುರುಜಿಯವರ ಮಾತು. ಆ ಬ್ರಹ್ಮ ರಾಕ್ಷಸನ ಬಗ್ಗೆ ಇಂದು ಸಂಜೆ 4 ಗಂಟೆಗೆ ಸ್ಪೆಷಲ್ ಲೈವ್ ಎಪಿಸೋಡ್ ನಿಮಗಾಗಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈಗೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಮುಂದುವರಿಯುತ್ತದೆ. ರೀ ಮುನಿಯಪ್ಪ, ಆಂಬುಲೆನ್ಸ್ ಫೋನ್ ಮಾಡಿದ್ದೀರಾ? ಹಾಂ ಸರ್, ಆಂಬುಲೆನ್ಸ್ ಬರ್ತಾ ಇದೆ. ಭರತ್, ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಹಾಂ ಸರ್, ಕೊಲೆ ಆಗಿರೋ ವ್ಯಕ್ತಿ ರವಿ ಅಂತ ಹೇಳಿ ಇಲ್ಲೇ ಪಕ್ಕದ ಹಳ್ಳಿ ಅವನು. ಸದ್ಯಕ್ಕೆ ಇಷ್ಟೇ ಸರ್ ಇನ್ಫಾರ್ಮೇಷನ್ ಸಿಕ್ಕಿರೋದು. ಫಾರೆನ್ಸಿಕ್ ಅವ್ರು ಬಂದಿದ್ದಾರಾ? ಹಾಂ ಸರ್, ಬರ್ತಿದ್ದಾರೆ. ಡಾಗ್ ಸ್ಕ್ವಾಡನು ಆನ್ ದ ವೇಯಲ್ಲಿ ಇದ್ದಾರೆ. ಟೈಮ್ ಆಫ್ ಡೆತ್ ಏನಾದರೂ ಹೇಳಿದ್ರಾ? ಸುಮಾರು 12 ಗಂಟೆ ಆಸ್ಪಾಸು ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಸರ್. ಅಷ್ಟೊತ್ತಲ್ಲಿ ಫಾರೆಸ್ಟ್ಗೆ ಯಾಕೆ ಬಂದರು ಅಂತ ಗೊತ್ತಾಗ್ತಿಲ್ಲ. ಈ ಜನಗಳು ಫಾರೆಸ್ಟಲ್ಲಿ ರಾತ್ರಿ ಹೊತ್ತು ಏನು ಮಾಡ್ತಾರೋ ಏನೋ. ಪ್ರಕಾಶ್, ಆ ಕವರ್ ಕೊಡ್ರಿ, ಇದನ್ನು ತಗೊಳ್ಳಿ. ಪ್ರಕಾಶ್, ಇದರಲ್ಲಿ ಮರ್ಡರ್ ಫಿಂಗರ್ ಪ್ರಿಂಟ್ಸ್ ಇದೆ, ಇದನ್ನು ಲ್ಯಾಬಿಗೆ ಕಳಿಸಿ. ಭರತ್, ಬನ್ರಿ ಇಲ್ಲಿ. ಹಾಂ ಸರ್. ಸರ್ 5 ಜನ ಪಂಚರ್ ಬಂದಿದ್ದಾರೆ, ಕರಿಬೋದಾ ಸರ್? 5 ಜನ ಪಂಚರು ಬನ್ರಿ ಇಲ್ಲಿ. ಸರ್ ಬಂದರು. ಯಾರ್ರೀ ಅದು? ಸರ್, ನಿನ್ನೆ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ಸತ್ತೋಗಿರೋ ರವಿನ ನೋಡಿದಾನಂತೆ ಸರ್ ಇವನು. ಏನೋ ನಿನ್ನ ಹೆಸರು? ಸರ್, ಪ್ರಕಾಶ್ ಅಂತ ಸರ್. ರಾತ್ರಿ ನೀನೇನು ಮಾಡ್ತಾ ಇದ್ದೆ ಇಲ್ಲಿ? ಸರ್, ನಾನಿಲ್ಲೇ ಪಕ್ಕದಲ್ಲಿ ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು. ನಿನ್ನೆ ನಂದು ನೈಟ್ ಶಿಫ್ಟ್ ಇತ್ತು ಸರ್. ಪ್ರತಿದಿನ ಬೇರೆದಲ್ಲಿ ಬರ್ತಿದ್ದೆ ಸರ್. ನಿನ್ನೆ ತುಂಬ ಮಳೆ ಇತ್ತು, ಅದಕ್ಕೆ ಶಾರ್ಟ್ಕಟ್ ಆಗುತ್ತೆ ಅಂತೇಳಿ ಕಾಡೊಳಗೆ ಬಂದೆ ಸರ್. ತುಂಬ ಭಯ ಆಗ್ತಿತ್ತು ಸರ್. ಇವನ್ನ ನೋಡಿದೆ, ಜೊತೆಗೊಬ್ಬ ಸಿಕ್ಕ ಅಂತೇಳಿ ಸ್ವಲ್ಪ ಭಯ ಕಡಿಮೆ ಆಯಿತು ಸರ್. ಆದರೆ ಇವನು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೆ ಸರ್. ಯಾಕಂತ ಗೊತ್ತಿಲ್ಲ ಸರ್, ನಮ್ಮ ಅಕ್ಕಪಕ್ಕ ಯಾವುದೋ ಪ್ರಾಣಿ ಓಡಾಡ್ದಂಗಾಯ್ತು. ಆದರೆ ನಾವು ನಾಯಿನೋ ನರಿನೋ ಇರ್ಬೋದಂತ ಅಂದ್ಕೊಂಡಿದ್ದೀವಿ ಸರ್. ಆದರೆ ಸ್ವಲ್ಪ ಹೊತ್ತಿಗೆ ಒಳಗಡೆ ಯಾರೋ ಕೆಟ್ಟದಾಗಿ ಕೂಗೋ ಸೌಂಡ್ ಬಂತು ಸರ್. ಅಷ್ಟೇ ಸರ್, ನನಗೆ ತುಂಬ ಭಯ ಆಗೋಯ್ತು. ಅದಕ್ಕೆ ಕಾಡಿಂದ ಆಚೆ ಓಡೋಗ್ಬಿಟ್ಟೆ ಸರ್. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಹೌದಾ? ಅವನು ಫಾರೆಸ್ಟ್ ಒಳಗೆ ಯಾಕೆ ಹೋಗ್ತಾ ಇದ್ದೆ? ಗೊತ್ತಿಲ್ಲ ಸರ್, ಒಟ್ಟಿನಲ್ಲಿ ಕಾಡು ಒಳಗಡೆ ಹೋಗ್ತಾ ಇದ್ದ. ಎಲ್ಲಿಗೆ ಯಾಕೆ ಅಂತೇಳಿ ಗೊತ್ತಿಲ್ಲ ಸರ್. ಇನ್ನೊಂದು, ಈ ಕೊಲೆಗಾರ ಕತ್ತರಿಸಿರೋ ಬಾಡಿ ಪಾರ್ಟ್ಸ್ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಸರ್. ನನ್ನ ಪ್ರಕಾರ ಆ ಬಾಡಿ ಪಾರ್ಟ್ಸ್ಗಳನ್ನು ಕೊಲೆಗಾರ ಫಾರೆಸ್ಟಲ್ಲೇ ಎಲ್ಲೋ ಹೂತಾಕಿದ್ದಾನೆ. ಲೋ, ಪ್ರಕಾಶ ಬಂದ ಕಣ್ರು. ಲೋ ಪ್ರಕಾಶ, ಏನು ಆಯ್ತು ನಿನ್ನೆ ರಾತ್ರಿ? ಹೋಗೋವಾಗ ಎಲ್ಲ ಕರೆಕ್ಟಾಗೇ ಇತ್ತಲ್ಲೋ ಮಗ. ಏನು ಇದೆಯಲ್ಲ, ರವಿಗೆ ಏನೋ ಆಯ್ತು? ನನ್ನ ಮಕ್ಕಳ, ನಿಮ್ಮನ್ನೆಲ್ಲ ಒಟ್ಟು ಸಾಯಿಸ್ಬಿಡ್ಬೇಕು. ಸ್ವಲ್ಪ ಯಾಮರಿದ್ರು ಅವನ ಜೊತೆ ನಾನು ಸತ್ತೋಗ್ಬಿಡ್ತಿದ್ನಲ್ಲೋ. ಪೊಲೀಸ್ನವ್ರಿಗೇನಾದರೂ ಗಂಧದ ಮರದ ಬಗ್ಗೆ ಡೌಟ್ ಬಂತೇನೋ? ಇಲ್ಲ, ಬೈಕ್ ಕೆಟ್ಟೋಗಿತ್ತು, ತುಂಬ ಮಳೆ ಬರ್ತಾಯಿತ್ತು ಸರ್. ಶಾರ್ಟ್ ಕಟ್ ಆಗುತ್ತೆ ಅಂತೇಳಿ ಕಾಡೊಳಗಡೆ ಬಂದೆ ಅಂತ ಸುಳ್ಳು ಹೇಳಿದ್ದೀನಿ. ಎಲ್ಲ ನಿಮ್ದಾನೆ. ಲೋ, ಕೋಪ ಮಾಡ್ಕೋಬೇಡ. ಅಲ್ಲೇನು ನಡೀತು ಅಂತ ಕರೆಕ್ಟಾಗಿ ಹೇಳೋ. ನಾವು ತುಂಬ ಟೆನ್ಷನಲ್ಲಿದ್ದೀವಿ. ಏನು ನಡೀತಾ? ಆ ಬ್ರಹ್ಮ ರಾಕ್ಷಸದ ಕೈಯಿಂದ ತಪ್ಪಿಸ್ಕೊಂಡು ಬಂದಿರೋದೇ ಹೆಚ್ಚಿಂದು. ಆ ರಾಕ್ಷಸನ ಸೌಂಡು ನನ್ನ ಕಿವಿಲಿ ಇನ್ನೂ ಹಾಗೇ ಇದೆ. ಲೈ, ಸುಮ್ಮನೆ ಇರೋ ಸಾಕು. ಬ್ರಹ್ಮ ರಾಕ್ಷಸ ಅಂತೆ, ಬ್ರಹ್ಮ ರಾಕ್ಷಸ. ನೀನು ನೋಡಿದ್ಯಾನೋ ಬ್ರಹ್ಮ ರಾಕ್ಷಸನ? ಅಷ್ಟೊಂದು ಧೈರ್ಯ ಇದ್ದವನು ಫಾರೆಸ್ಟ್ ಒಳಗಡೆ ನೀನೇ ಹೋಗ್ಬೇಕಿತ್ತು. ನಮ್ಮನ್ನೇ ಯಾಕೋ ಕಳಿಸ್ದೆ? ಖಂಡಿತ ಹೋಗ್ತೀವಿ, ಇವತ್ತು ರಾತ್ರಿನೇ ಹೋಗ್ತೀವಿ.
ಅದ್ಯಾವ ಬ್ರಹ್ಮ ರಾಕ್ಷಸ ಏನು ಮಾಡುತ್ತೆ ನಾವು ನೋಡ್ತೀವಿ. ಅದ್ಯಾವುದೋ ನಾಯಿ ನರಿ ನೋಡಿ ಭಯ ಪಟ್ಕೊಂಡು ಪಾಪ ಅವನೊಬ್ಬನ್ನೇ ಬಿಟ್ಟು ಓಡ್ ಬಂದಿದ್ದಾನೆ. ಇಲ್ಲಿ ಬಂದು ದೆವ್ವ ಭೂತ ಅಂತ ಕತೆ ಹೇಳ್ತಾವನೆ. ಲೈ ನೋಡ್ತಿರೋ, ಇವತ್ತು ರಾತ್ರಿನೇ 3 ಜನ ಫಾರೆಸ್ಟಿಗೆ ಹೋಗಿ ಆ ಗಂಧದ ಮರ ತಂದೆ ತರ್ತೀವಿ. ಅದ್ಯಾವ ಬ್ರಹ್ಮ ರಾಕ್ಷಸ ಏನು ಮಾಡ್ಕೊಳ್ಳುತ್ತೋ ನೋಡ್ತೀವಿ. ನಾನು ಬರಲ್ಲ ಮಗ. ಯಾವ ಗಂಧದ ಕಟ್ಟಿಗೆನೂ ಬೇಡ, ಯಾವ ದುಡ್ಡು ಬೇಡ. ಬೇಕಾದ್ರೆ ನೀವಿಬ್ರು ಹೋಗಿ ಬನ್ನಿ. ನಾನು ಬರಲ್ಲಪ್ಪ. ನಾನಂತೂ ಬರಲ್ಲ. ಲವ್ ಏನಾಗಿದೆ ನಿಂಗೆ? ಈ ನನ್ನ ಮಗ ಹೇಳೋದು ನೀನು ನಂಬ್ತೀಯ? ಲವ್ ಪ್ರದೀಪ, ನೀನಾದ್ರೂ ಹೇಳೋ ಅವನಿಗೆ. ಇಲ್ಲ ಮಗ, ನಾನು ಬರಲ್ಲ. ತೂ ನನ್ನ ಮಕ್ಕಳ, ಈ ಥರ ಜೀವನ ಮಾಡೋ ಬದಲು ಎಲ್ಲಾದ್ರೂ ಹೋಗಿ ಸಾಯ್ರಿ. ಅಪ್ಪ ತೀರ್ಕೊಂಡ್ಮೇಲೆ ಈ ಗಂಧದ ಮರ ಕಳ್ತನ ಮಾಡೋದೇ ಬಿಟ್ಬಿಟ್ಟಿದೆ. ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಕೆ ತಾನೇ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು. ಮಧ್ಯದಲ್ಲೇ ಕೈ ಎತ್ತೀರಾ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಹೋಗಿ ಮನೆಗೆ ಹೋಗಿ ಕೈ ತುಂಬ ಬಳೆ ಹಾಕ್ಕೊಂಡು ಕೂತ್ಕೊಳ್ಳಿ ಹೋಗಿ. ಲೋ ಸಂಜು, ಪ್ರಾಣಕ್ಕೆ ಅಪಾಯ ಇದೆ ಕಣೋ, ಹೋಗ್ಬೇಡ. ನನ್ನ ಮಾತು ಕೇಳು. ಲೋ ಮಗ, ನೀನಾದ್ರೂ ಹೇಳು ಅವನಿಗೆ ಸ್ವಲ್ಪ. ಏಯ್ ಹೋಗ್ಲಿ ಬಿಡ್ರೋ, ಹೋಗಿ ಸಾಯ್ಲಿ. ನಿನ್ನೆ ಒಬ್ಬ ಫ್ರೆಂಡ್ ಸತ್ತೋಗಿದ್ದಾನೆ ಅಂತ ಸ್ವಲ್ಪನಾದರೂ ಬೇಜಾರಿದೇವನು ಅವನಿಗೆ. ಮತ್ತೆ ಇವತ್ತು ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಥೂ, ಅವನೊಬ್ಬ ಮನುಷ್ಯನ. ಭರತ್, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬೇಗ ಸಿಗುತ್ತಾ ಕೇಳಿ. ಹಾಂ ಸರ್, ಹೇಳಿದ್ದೀನಿ. ಹಾಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕರು ಇಮಿಡಿಯೇಟ್ ಆಗಿ ತಿಳ್ಸಕ್ಕೆ ಹೇಳಿದ್ದೀನಿ. ಸರ್, ಇನ್ನೊಂದು, ಏನು? ನ್ಯೂಸ್ ಟುಡೇ ಚಾನಲ್ ನೋಡ್ತಾ ಇದ್ದೆ ಇವತ್ತು. ಅದರಲ್ಲಿ ಆ ಗುಣಶೇಖರ ಗುರೂಜಿ ಅವರು ಕಾಡಲ್ಲಾಗಿರೋ ಕೊಲೆ ಬಗ್ಗೆ ಮಾತಾಡ್ತಿದ್ದಾರೆ ಸರ್. ಗೊತ್ತು ಭರತ್, ಆ ಪ್ರೋಗ್ರಾಮ್ನ ನಾನು ನೋಡಿದ್ದೀನಿ. ಕಾಡಲ್ಲಿ ಬ್ರಹ್ಮ ರಾಕ್ಷಸ ಇದೆ, ಅದೇ ಜನರನ್ನ ಕೊಲೆ ಮಾಡ್ತಾ ಇದೆ. ಅದು ತೋಳಗಳನ್ನ ಸಾಕೊಂಡಿದೆ, ಆ ತೋಳಗಳಿಂದ ಅಟ್ಯಾಕ್ ಮಾಡಿಸುತ್ತೆ. ಇದೇ ಅಲ್ವಾ ಅವ್ರು ಹೇಳಿದ್ದು? ಅಲ್ಲ ರೀ, ಇಡೀ ಕಾಡು ಹುಡುಕಿದ್ರು ಒಂದು ತೋಳನೂ ಕಣ್ಣಿಗೆ ಬಿದ್ದಿಲ್ಲ. ನಮಗೆ ಬಿಡಿ, ಅಲ್ಲಿರೋ ಊರಿನ ಜನಕ್ಕೆ ಕೂಡ ಒಂದು ತೋಳನೂ ಕಣ್ಣಿಗೆ ಬಿದ್ದಿಲ್ಲ. ಈ ಸ್ವಾಮೀಜಿನ ನೋಡ್ರಿ, ಇವ್ರು ಹೇಳೋದು ಕೇಳಿದ್ರೆ ಏನು ನಗಬೇಕು ಅಳಬೇಕು ಒಂದೂ ಗೊತ್ತಾಗ್ತಿಲ್ಲ. ಸರ್, ಆ ಬ್ರಹ್ಮ ರಾಕ್ಷಸ ಆ ತೋಳಗಳನ್ನು ಯಾರ ಕಣ್ಣಿಗೂ ಕಾಣದೇ ಇರೋ ಥರ ಮಾಡಿರ್ಬೋದು ರೀ ಭರತ್, ಪೊಲೀಸ್ ಆಫೀಸರ್ ಆಗಿ ನೀವು ಇದನ್ನೆಲ್ಲ ನಂಬ್ತೀರೇನ್ರಿ? ಸರ್. ದೇವ್ರಿದ್ದಾನ ಅಂದಮೇಲೆ ದೆವ್ವನೂ ಇರಲೇಬೇಕಲ್ವಾ ಸರ್? ಹೌದು ಸಾರ್, ನಾನು ದೆವ್ವ ನೋಡಿದ್ದೀನಿ. ನಿಜವಾಗ್ಲೂ ದೆವ್ವಗಳಿವೆ ಸಾರ್. ಏನು ದೆವ್ವ ನೀ ನೋಡಿದ್ದೀರಾ? ಎಲ್ಲಿ? ನಮ್ಮ ಮನೇಲಿ ಸಾರ್, ನನ್ನ ಹೆಂಡ್ತಿನೇ. ನಿಜ ಸಾರ್, ಹೆಂಡ್ತಿಗಿಂತ ದೊಡ್ಡ ದೆವ್ವ ಬೇಕಾ ಸಾರ್? ಸರ್, ಫಾರೆನ್ಸಿಕ್ ವಾಟರ್ ಕಾಲ್ ಮಾಡ್ತಿದ್ದಾರೆ. ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರಬೇಕು, ನೋಟ್ಸ್ ಬೇಕಾರೆ ಹಾಕಿ. ಹಾಂ ಸರ್. ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಭರತ್. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಹಾಂ ಹೇಳಿ ಡಾಕ್ಟರ್. ಆ ಬಾಡಿ ಮೇಲೆ ಕಚ್ಚಿರೋ ಮಾರ್ಕ್ಸ್ ಇವೆ ಅಲ್ವಾ, ಆ ಗಾಯಗಳಲ್ಲಿರುವ ಎಂಜಲನ್ನ ಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿರುವ ಸಲೈವ ತೋಳಗಳದ್ದೆ. ತೋಳಗಳು ಅಟ್ಯಾಕ್ ಮಾಡಿ ಸಾಯಿಸಿರೋದು ಕನ್ಫರ್ಮ್. ಹಲೋ ಡಾಕ್ಟರ್, ನಾನು ಸುರಾಜ್ ಮಾತಾಡ್ತಿರೋದು. ಆರ್ ಯು ಶೋರ್ ಅಬೌಟ್ ದಿಸ್? ತೋಳಗಳು ಕಚ್ಚಿರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಫಾರೆಸ್ಟ್ ಅಲ್ಲಿ ತೋಳಗಳಿಲ್ಲ ಡಾಕ್ಟರ್. ಹಾಂ ಸುರಾಜ್, ಇಟ್ಸ್ 100% ಶೂರ್. ಬಾಡಿ ಮೇಲಿರೋ ಸಲೈವ ತೋಳುಗಳದ್ದೇ. ನಾನು ಡಬಲ್ ಸಲ ಚೆಕ್ ಮಾಡಿನೇ ಹೇಳ್ತಾ ಇರೋದು. ಸರಿ ಡಾಕ್ಟರ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಏನು ಸರ್ ಇದು? ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಫಾರೆಸ್ಟಲ್ಲಿ ತೋಳಗಳೇ ಇಲ್ಲ ಅಂದಮೇಲೆ ಇದೆಲ್ಲ ಹೇಗೆ ಸದ್ದೆ ಸರ್? ಏನೋ ಸಮಥಿಂಗ್ ನಡೀತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ ಸರ್. ಹಾಗೆ ಇನ್ನೊಂದು ವಿಷಯ, ನಾನು ಪ್ರಕಾಶ್ ಬಗ್ಗೆ ವಿಚಾರಿಸ್ದೆ. ಪ್ರಕಾಶ್ ಹೇಳಿರೋದೆಲ್ಲ ಸುಳ್ಳು ಸರ್. ಅವನು ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿಲ್ವಂತೆ. ಇಲ್ಲೇ ಹತ್ತಿರದಲ್ಲಿರೋ ಫಾರ್ಮಸಿಲಿ ಕೆಲಸ ಮಾಡ್ತಾನೆ. ಅವನ ಹತ್ರ ಬೈಕು ಇಲ್ಲ ಸರ್. ಬೈಕ್ ಕೆಟ್ಟೋಗಿದೆ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದಾನೆ ಸರ್ ಅವನು. ಹೌದಾ? ಇವಾಗ ಅವನು ಎಲ್ಲಿ ಸಿಗ್ತಾನೆ? ಇಲ್ಲೇ ಫಾರ್ಮಸಿಯಲ್ಲಿ ಸರ್. ಇವಾಗ ಹೋದ್ರೆ ಸಿಗ್ತಾನಾ? ಹಾಂ ಸರ್, ಸಿಗ್ತಾನೆ. ನಡೀರಿ ಭರತ್, ಅಲ್ಲೇ ಸರ್ಕಲ್ಗೆ ಹೋಗೋಣ. ಸರಿ ಸರ್, ಬನ್ನಿ. ಓಕೆ, ಶುರು ಮಾಡೋಣವಾ ಗುರುಜಿ? ನಮಸ್ತೆ ಗುರುಜಿ, ಟುಡೇ ನ್ಯೂಸ್ ಕನ್ನಡಗೆ ನಿಮಗೆ ಸ್ವಾಗತ. ನಮಸ್ತೆ ನಮಸ್ತೆ ನಮಸ್ತೆ. ಗುರುಜಿ, ನೀವು ಸಂಜೆ ಆ ಬ್ರಹ್ಮರಾಕ್ಷಸನ ಕುರಿತಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ. ಯಾರು ಈ ಬ್ರಹ್ಮರಾಕ್ಷಸ? ಅವನಿಗೇಕೆ ಮನುಷ್ಯರ ಮೇಲೆ ಕೋಪ? ಹೌದು, ಅವನು ಫಾರೆಸ್ಟ್ ಅಲ್ಲೇ ಇರೋದು ಯಾಕೆ? ಈಗಿಂದ
ಸುಮಾರು 250 ವರ್ಷಗಳ ಹಿಂದೆ ಆ ಕಾಡಿನ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು. ಅಲ್ಲಿ ಪದ್ಮನಾಭ ಎಂಬ ಒಬ್ಬ ಪಂಡಿತ ಇದ್ದ. ದೇವಸ್ಥಾನದ ಪೂಜೆಯ ಜೊತೆಗೆ ದಿನ ಆಸೆಗಾಗಿ ಅವನು ಮಾಟ ಮಂತ್ರವನ್ನು ಮಾಡ್ತಾ ಇದ್ದ. ಒಂದಿನ ಒಂದ್ ಹೆಣ್ಣನ್ನ ವಶೀಕರಣ ಮಾಡ್ಕೊಳ್ಳೋದು ಊರಿನ ಜನರಿಗೆ ಗೊತ್ತಾಗಿ ಅವನನ್ನ ಅದೇ ಕಾಡಲ್ಲಿ ಹೊಡೆದು ಸಾಯಿಸ್ಬಿಟ್ರು. ಅವತ್ತಿಂದ ಅವನ ಆತ್ಮ ಬ್ರಹ್ಮರಾಕ್ಷಸನಾಗಿ ಆ ಕಾಡನ್ನೇ ಆಕ್ರಮಿಸಿಕೊಂಡು ಅಲ್ಲಿಗೆ ಬರೋರನ್ನು ತಿಂದು ತನ್ನ ಕೋಪವನ್ನು ಈ ರೀತಿ ಹೊರ ಹಾಕ್ತಾ ಇದೆ. ಗುರೂಜಿ, ಇದಕ್ಕೆ ಪರಿಹಾರನೇ ಇಲ್ವಾ? ಎಷ್ಟು ದಿನ ಅಂತ ಅಮಾಯಕರ ಜೀವಗಳು ಬಲಿಯಾಗಬೇಕು? ಅಥರ್ವಣ ವೇದವನ್ನ ಪೂರ್ತಿಯಾಗಿ ಅಭ್ಯಾಸ ಮಾಡಿರೋ ಮಹಾಜ್ಞಾನಿ ನೀವು. ನೀವೇ ಇದಕ್ಕೇನಾದ್ರೂ ಮಾಡಿ ಪರಿಹಾರ ಮಾಡಬೇಕು ಗುರೂಜಿ. ಖಂಡಿತ ಇದಕ್ಕೆ ಅಥರ್ವಣ ವೇದದಲ್ಲಿ ಪರಿಹಾರವಿದೆ. ಮಂತ್ರಗಳ ಸಹಾಯದಿಂದ ಆ ಬ್ರಹ್ಮರಾಕ್ಷಸನಿಗೆ ಮುಕ್ತಿ ನೀಡಿ ಆ ಕಾಡಿನಿಂದ ವಿಮುಕ್ತಿಗೊಳಿಸುವುದು. ಆದರೂ ಆ ಬ್ರಹ್ಮರಾಕ್ಷಸನ್ನು ಎದುರಿಸುವುದು ಅಷ್ಟು ಸುಲಭದ ಮಾತಲ್ಲ. ನೀವೇ ಹೀಗೆಂದ್ರೆ ಹೇಗೆ ಗುರುಗಳೇ? ಆ ಬ್ರಹ್ಮರಾಕ್ಷಸನನ್ನು ಎದುರಿಸುವ ಶಕ್ತಿ ನಿಮಗಿದೆ. ಆದರೂ ಯಾಕೆ ಈ ಮೌನ? ನೀವು ಪೂಜೆ ಮಾಡಿ ಇದಕ್ಕೊಂದು ಪರಿಹಾರ ನೀಡಬಹುದಲ್ಲ? ಸರಿ, ಆಗಲಿ. ಇದೇ ಅಮಾವಾಸ್ಯೆಯ ದಿನ ನಾನು ನನ್ನ ಶಿಷ್ಯನೊಂದಿಗೆ ಆ ಕೆಲಸವನ್ನು ಮಾಡುತ್ತೇನೆ. ತುಂಬಾ ಧನ್ಯವಾದ ಗುರೂಜಿ. ಜೊತೆಗೆ ನೀವು ಪರ್ಮಿಷನ್ ಕೊಟ್ರೆ ಆ ಪೂಜೆಯನ್ನ ಶೂಟ್ ಮಾಡಿ ಲೈವಲ್ಲಿ ಜನರಿಗೆ ತೋರಿಸ್ಬೋದಾ ಗುರೂಜಿ? ಖಂಡಿತ, ಜನರಿಗೂ ಇದು ತಲುಪಬೇಕು. ಅಮಾವಾಸ್ಯೆ ದಿನ ನೀವು ಲೈವ್ ಪ್ರೋಗ್ರಾಮಿಗೆ ವ್ಯವಸ್ಥೆ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇದು ವೀಕ್ಷಕರೇ ಆ ಬ್ರಹ್ಮ ರಾಕ್ಷಸನ ಕುರಿತಾದ ಮಾಹಿತಿ. ಆ ಸಮಸ್ಯೆಯನ್ನ ಒಂದು ಪೂಜೆ ಮಾಡಿ ಬಗೆಹರಿಸ್ತೀನಿ ಅಂತ ನಿಜಗುಣಶೇಖರ ಸ್ವಾಮೀಜಿಯವರೇ ಹೇಳಿದ್ದಾರೆ. ಸೊ ಅಮಾವಾಸ್ಯೆಯ ನಂತರ ಅವರು ಮಾಡುವ ಪೂಜೆಯಿಂದ ಏನೆಲ್ಲ ಬದಲಾವಣೆ ಆಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಸುರೇಶ್ ಜೊತೆ ವಂದನಾ, ಟುಡೇ ನ್ಯೂಸ್ ಕನ್ನಡ. ಸರ್, ಪ್ರಕಾಶ್ ಇಲ್ಲೇ ಫಾರ್ಮಸಿಯಲ್ಲಿ ಕೆಲಸ ಮಾಡೋದು ಸರ್. ನೀವು ಹೋಗಿ ಕರ್ಕೊಂಬನ್ನಿ ಅವನ್ನ. ಹಾಂ, ಆಯಿತು ಸರ್. ಲೈ, ಸಾಹೇಬ್ರು ಕರಿತಾ ಇದ್ದಾರೆ, ಬಾರ. ಯಾಕೆ ಸರ್? ಜಾಸ್ತಿ ನಕ್ರ ಮಾಡಬೇಡ, ಆಚೆ ಬಾರೋ ಸುಮ್ಮನೆ. ಬಾ ಇದೇ ಬಾ ನಿನಗೆ. ನಮ್ಮ ಹತ್ರ ಯಾಕೆ ಸರ್? ನಾನೇನು ಮಾಡಿದೆ ಸರ್? ಯಾಕೆ ಸರ್? ಸರ್, ಪ್ರಕಾಶ. ನಮಸ್ತೆ ಸರ್. ನಿನ್ನ ಬೈಕಲ್ಲೋ? ಸರ್ ಅದು ಏನಲ್ಲೇ ಹಾಂ? ಫಾರ್ಮಸಿಯಲ್ಲಿ ಕೆಲಸ ಮಾಡ್ಕೊಂಡು ಶುಗರ್ ಫ್ಯಾಕ್ಟರಿ ಅದು ಇದು ಅಂತ ನಮ್ಮ ಮುಂದೆ ಕತೆ ಹೊಡಿತೀಯಾ? ನೋಡು, ಏನು ನಡೀತಿ ಅಂತ ನಿಜ ಹೇಳು. ನಿನ್ನೆ ನೀವಿಬ್ಬರು ಫಾರೆಸ್ಟ್ ಯಾಕೆ ಹೋಗಿದ್ರಿ? ಸರ್, ಅದು ಗಂಧದ ಮರ ಕಡಿಯೋಬೇಕಂತ ಹೋಗಿದ್ವಿ. ಆದರೆ ಕಾಡೊಳಗಡೆ ಕೆಟ್ಟು ಶಬ್ದ ಬಂತು ಸರ್. ನನಗೆ ಧೈರ್ಯ ಸಾಲಿಲ್ಲ ಸರ್. ಅದಕ್ಕೆ ತುಂಬ ಭಯ ಆಯಿತು. ಅದಕ್ಕೆ ರಿಟರ್ನ್ ಹೋಗೋಣ ಬಾ ಅಂತ ಅವನ್ನ ತುಂಬ ಕೇಳ್ಕೊಂಡೆ. ಆದರೆ ಅವನು ಬರಲಿಲ್ಲ ಸರ್. ಅದಕ್ಕೆ ನಾನೊಬ್ಬನೇ ರಿಟರ್ನ್ ಅಲ್ಲಿಂದ ಮನೆಗೆ ಬಂದುಬಿಟ್ಟೆ ಸರ್. ಇಷ್ಟೇ ಸರ್ ನಂಗೆ ಗೊತ್ತಿರೋದು. ಇದನ್ನು ಬೆಳಗ್ಗೆ ಯಾಕೆ ಹೇಳಿಲ್ಲ? ಸುಳ್ಳು ಯಾಕೆ ಹೇಳಿದೆ? ಸರ್, ಅದು ಗಂಧದ ಮರ ಅಂದರೆ ನೀವು ಅರೆಸ್ಟ್ ಮಾಡಿಬಿಡ್ತಾರ ಅಂತೇಳಿ ಸುಳ್ಳಿದೆ ಸರ್. ರೀ, ಹೇಳ್ಕೊಂಡು ಹೋಗ್ರಿ ಇವನ. ಸರ್ ಪ್ಲೀಸ್ ಸ್ಟೇಷನ್ ಸರ್, ಪ್ಲೀಸ್ ಸರ್, ನಾನು ಬಿಟ್ಟು ಬಿಡಿ ಸರ್. ಸಂಜು, ನನ್ನ ಮಾತು ಕೇಳು. ಸದ್ಯಕ್ಕೆ ಟೈಮ್ ಸರಿ ಇಲ್ಲ. ಇರಿಸ್ತೋದು ಬೇಡ ಕಣು. ಲೈ, ಹೋಗ್ರು. ನೀವು ಬರಲ್ಲ ಅಂದ್ರೆ ಬಿಡ್ರಿ, ನಾನು ಹೋಗ್ತೀನಿ. ಆಲ್ರೆಡಿ ಪ್ರಕಾಶನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದಾರಂತೆ. ಸದ್ಯಕ್ಕೆ ಸ್ವಲ್ಪ ದಿನ ಇದೆಲ್ಲ ಬೇಡ, ಬಾರ. ನೀವು ಸುಮ್ಮನೆ ಹೋದ್ರೆ ಸರಿ. ಇವಾಗ ನಾನು ಒಂದ್ಸರಿ ಮುಂದಿಟ್ಟ ಜನ ಹಿಂದಿಡಲ್ಲ. ಹಾ, ಪೊಲೀಸ್ ಬಂದ್ರು, ನೋಡ್ರು. ಪೊಲೀಸ್ನವ್ರ ಕೈಲಿ ಸಿಗ್ಬೇಡವೋ. ಹಬ್ಬ, ಪೊಲೀಸ್ ಹೋದ್ರು. ಹಾ, ಗಂಧದ ಮರ ಇಲ್ಲೇ ಎಲ್ಲೋ ಇತ್ತಲ್ಲ. ಕತ್ಲಲ್ಲಿ ಬೇರೆ ಕಾಣಿಸ್ತಿಲ್ಲ. ಎಲ್ಲಿದೆ? ಹಾ, ಇದೇ ಇರಬೇಕು ಗಂಧದ ಮರ. ಹಾ, ಗಂಧದ ಮರ ಸಿಕ್ತು. ಯಾರದು? ಯಾರು ಲೋಡ್ ಹೋಗ್ತಿರೋದು? ಯಾರದು ಲೋಡ್ ಹೋಗ್ತಿರೋದು? ಯಾರದು?
ಏಯ್ ಪ್ರಕಾಶ, ಏಯ್ ತಮಾಷೆ ಮಾಡಬೇಡು, ನಂಗೆ ಗೊತ್ತು ನೀನೇ ಅದು. ಪ್ರಕಾಶ, ಪ್ರಕಾಶ. ಕಟ್